ನೀವು ಬಂದು ಅವ್ರು ಯಾರು ಕೇರಳದ ಲೀಡ್ರ್ ವೇಣುಗೋಪಾಲು, ಕರ್ನಾಟಕಕ್ಕೂ ಆ ವೇಣುಗೋಪಾಲ್ಗೂ ಸಂಬಂಧ ಯಾಕೆ ಇಟ್ಕೊಂಡಿದ್ದೀರಿ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲೋ ಸುರ್ಜೇವಾಲು, ಅದೆಂಥ ಸುರ್ಜೇವಾಲು, ರಣದೀಪ್ ಸಿಂಗ್ ಸುರ್ಜೇವಾಲು, ನೀವು ಅವ್ರ ಮನೆ ಕಾಂಪೌಂಡ್ ಕಾಯಕ್ಕಿಲ್ಲಿ ಬರ್ತೀರಿ, ಇಲ್ಲಿ ಅವ್ರ ಮನೆ ಗೇಟ್ ತಟ್ಟಕ್ಕೆ ಬರ್ತೀರಿ, ಇಲ್ಲಿ ಬಾಗಿಲು ತಟ್ಟಕ್ಕೆ. ಇನ್ನೊಂದು ಕಡೆ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಅಲ್ಲ ಅವೆರಡು ಕಡೆ ಬಾಗಿಲು ಏನಾದರೂ ಬೇಗ ತೆಗಿಲಿಲ್ಲ ಅಂತ ಇಲ್ಲಿ ಬರ್ತೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಮುಂದೆ. ಅವರು ಖಾಲಿ ಕೈಯಲ್ಲಿ ನಿಮ್ಮನ್ನು ಕಳಿಸ್ತಾರೆ. ನೀವು, ನಾನು ಅದನ್ನೇ ಒಂದು ತಿಂಗಳಿಂದ ನೋಡಿದ್ದೇನೆ, ನಿಮಗೆ ರಾಜ್ಯದ ಜನತೆಯ ಹಿತಾಸಕ್ತಿಗಿಂತ ಹೆಚ್ಚಾಗಿ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಮಂತ್ರಿಮಂಡಲ ರಚನೆ, ಅಲ್ಲಿಂದ ಕ್ಯಾಬಿನೆಟ್ನ ಪೋರ್ಟ್ಫೋಲಿಯೋಗಳು ಮಂತ್ರಿಗಳಿಗೆ ಈಗ ಬಂತು ಆಗ ಬಂತು, ಈಗ ಬಂತು ಆಗ ಬಂತು, ದಿನ 1-2 ದಿವಸದಿಂದ ನೋಡ್ತಾನೇ ಇದ್ದೀವಿ. ಇದಕ್ಕೆ ಇವರು ಮನೆ ಬಾಗಿಲು ತಟ್ಟಕ್ಕೆ ಬರ್ತೀರಿ ಇಲ್ಲಿ. ನಿಮ್ಮ ಪರಿಸ್ಥಿತಿ ಎಲ್ಲಿಟ್ಕೊಂಡಿದ್ದೀರಿ? ಇನ್ನು ಇದು ಒಂದು ಭಾಗ. ಅಲ್ಲಿ ಕರ್ನಾಟಕದಲ್ಲಿದ್ದರೆ ಅಲ್ಲಿ ಯಾವುದೋ ಬಿಡದಿನಲ್ಲಿ ಎಂಥದ್ದು ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಅದು ದಿನ ಪೇಪರ್ ಅಡ್ವರ್ಟೈಸ್ಮೆಂಟು, ಟಿ ವಿ ಅಡ್ವರ್ಟೈಸ್ಮೆಂಟು, ಅದೇನು ಆ ಟಿ ವಿಲಿ ಯಾವಾಗ ಒಂದೊಂದು ಅರ್ಧ ಗಂಟೆಗೂ ಶುರು ನೋಡಿನ ಜನತೆಗೆ. ಅದೆಂಥದ್ದು ಉತ್ತಮವಾದಂಥ ರಸ್ತೆ, ಕ್ರೀಡಾಂಗಣ, ಉದ್ಯಾನವನ, ಉದ್ಯೋಗ ಯುವಕರಿಗೆ ಯಾವಾಗ ಕೊಡ್ತೀರಪ್ಪ ಇವೆಲ್ಲ? ಇದಕ್ಕೆ ನಿಮಗೆ ಟೈಮ್ ಇದೆ. ಈ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ದಿನ ಕೂತ್ಕೊಳ್ಳೋದಕ್ಕೆ ಟಿ ವಿ ಮುಂದೆ ಅದೆಷ್ಟು ಕೋಟಿ ಖರ್ಚು ಮಾಡ್ತಿರೋ. ಈಗ ಅದೆಂಥದ್ದೋ, ಈಗ 1000 ಕೋಟಿ ಯಾರ ಅಪ್ಪನ ಮನೆದ್ರಿ ದುಡ್ಡು? 1000 ಕೋಟಿ 6000 ಗ್ರಾಮೀಣ ಪ್ರದೇಶದಲ್ಲಿ, ಅದು ಭಾರತ್ ಜೋಡೋ ಸಂಘವಂತೆ. 4000 ಅರ್ಬನ್ ಏರಿಯಾದಲ್ಲಿ ಭಾರತ್ ಜೋಡೋ ಸಂಘ. 10,000 ಸಂಘಕ್ಕೆ, ಒಂದೊಂದು ಸಂಘಕ್ಕೆ 10 ಲಕ್ಷ ರೂಪಾಯಿ. ಏನಾದರೂ ಅರ್ಥ ಇದೆಯಾ? ಈ ಕೆಲಸ ಮಾಡ್ಕೊಂಡು ಕೂತಿದ್ದೀರಿ. ಇವತ್ತು ಕಾವೇರಿ ಜಲಾನಯ ಪ್ರದೇಶದಲ್ಲಿ ರೈತರು ಬೆಳೆ ಹಾಕೋಕ್ಕಾಗಲಿಲ್ಲ, ಬೆಳೆ ಉಳಿಸ್ಲಿಲ್ಲ, ಕಬ್ಬೆಲ್ಲ ನಾಶ ಆಗೋಯ್ತು. ಇವತ್ತು ಪಾರದರ್ಶಕವಾದಂಥ ರೀತಿಯಲ್ಲಿ ತೀರ್ಮಾನ ತಗೋತೀರಾ? ಇಷ್ಟು ಬಾರಿ ಡೆಲ್ಲಿಗೆ ಬಂದು ಮಾಡಿದ್ದೇನಪ್ಪ? ಇಲ್ಲಿ ಬರೋದು ವೇಣುಗೋಪಾಲ್ ಮನೆ ಕಾಂಪೌಂಡು, ಅಲ್ಲಿಂದ ಸುರ್ಜೇವಾಲ ಮನೆ ಕಾಂಪೌಂಡ್ ಕಾಯಕ ಬರ್ತೀರಾ ಇಲ್ಲಿ? ಈಗ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಲಿಸ್ತೀರಿ? ಯಾಕೆಂದರೆ ಎಲ್ಲ ಸರ್ಕಾರಗಳಿದ್ದಾಗಲೂ ಇದು ಬಂದಿದೆ ಸಮಸ್ಯೆ. ನೀರು ಬಿಡಲ್ಲ ಅಂತಲೂ ನೀವೇನು ಹೇಳೋಕ್ಕಾಗೋದಿಲ್ಲ, ಗೊತ್ತಿದೆ ನಮಗೆ. ಬಟ್ ನೀವು ನಡ್ಕೋತಾರೆ ರೀತಿಗಳೇನಿದೆ. 3 ವರ್ಷದಲ್ಲಿ ನೀವು ನೀರಾವರಿ ಮಂತ್ರಿಯಾಗಿ 2018ರ ತೀರ್ಪು ಏನು ಕೊಟ್ಟಿದ್ದಾರೆ, ಮಳೆ ಕೊರತೆ ಇದ್ದಾಗ ಏನು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಏನು ಆದೇಶ ಇಲ್ಲ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ತಮಿಳ್ನಾಡಿನವರು ಒತ್ತಡಗಳನ್ನು ಹಾಕಿ ನೀರನ್ನು ಪಡೀತಕ್ಕಂಥದ್ದೇನಿದೆ, ಈ ಇಶ್ಯೂನ ಕಳೆದ 5 ವರ್ಷದಲ್ಲಿ 18 ಅಂದರೆ ಈಗಾಗಲೇ ಹೆಚ್ಚು ಕಡಿಮೆ 8 ವರ್ಷ ಆಯಿತು. ಈ ಇಶ್ಯೂನಲ್ಲಿ ನೀವು ಏನು ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಟಾಪ್ ಪ್ರಿಯಾರಿಟಿನಲ್ಲಿ, ಏಕೆಂದರೆ ಕಳೆದ 3-4 ವರ್ಷದಲ್ಲಿ ಸುಮಾರು 800 TMC ಮೇಲೆ ಹೋಗಿದೆ ಸಮುದ್ರಕ್ಕೆ ನೀರು. ಆ್ಯಾವ್ರೇಜ್ ಪ್ರತಿ ವರ್ಷ 300-340 TMC ಬಿಟ್ಟಿದ್ದೀವಿ. ಇದು ಹಲವಾರು ವರ್ಷಗಳು, 10 ವರ್ಷದಲ್ಲಿ 6 ವರ್ಷವೋ 7 ವರ್ಷವೋ ನೀರಿನ ಸಮಸ್ಯೆ ಇರಲ್ಲ.